ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕವರೇಜ್ಗೆ ಸ್ವಾಗತ. ನಾನು ಸಬಾ ಹಕೀಂ. ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವ್ರನ್ನ ಮಾತಾಡ್ಸೋಕೆ ಬಂದಿದ್ದೀನಿ. ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿ ಗ್ರಾಮ, ಪ್ರತಿ ಹಳ್ಳಿ, ಪ್ರತಿ ಹೋಬಳಿ, ಪ್ರತಿ ತಾಲೂಕು, ಪ್ರತಿ ಸಿಟಿ ಸೆಂಟರ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ತುಂಬಾ ಬ್ಯುಸಿ ಇದ್ದಾರೆ. ನಾವು ಕೂಡ ಬೆಳಗ್ಗೆಯಿಂದ ಚೇಸ್ ಮಾಡಿದ್ವಿ. ಫೈನಲಿ ಸಾಹೇಬ್ರು ನಮಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದೆ ಟ್ರೆಂಡ್, ಏನ್ ಹೇಳುತ್ತೆ ಟ್ರೆಂಡ್, ಅವರ ವಿರೋಧಿ ಬಗ್ಗೆ, ಪ್ರತಿಸ್ಪರ್ಧಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಕ್ಷೇತ್ರದ ಮತದಾರರು ಅವ್ರಿಗೇನ್ ಹೇಳಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಊಟ ಆಯ್ತಾ ಸರ್? ಆಯ್ತು. ಓಕೆ. ವಾಯ್ಸ್ ಹೋಗ್ಬಿಟ್ಟಿದೆ ಸ್ವಲ್ಪ ಎಲ್ಲ ಕಡೆ ಧೂಳು. ಚುನಾವಣಾ ಪ್ರಚಾರಕ್ಕೆ ಹೋದಾಗ ಸ್ವಲ್ಪ ಪಟಾಕಿ, ಹೂವ, ಬೇರೆ ಬೇರೆ ರೀತಿ ವಾಟ್ರು ಎಲ್ಲನೂ ವ್ಯತ್ಯಾಸ ಆಗ್ತಾ ಇದೆ. ಸುಡು ಬಿಸಿಲು. ಸೊ ಹಾಗಾಗಿ ಒಂದ್ ಕಡೆ ಮೇಲೆ ಬಿಸಿ ಇದೆ, ಕೆಳಗಡೆ ಇನ್ನೊಂದ್ ಕಡೆ ಬಿಸಿ ಇದೆ. ಸೊ ಹಾಗಾಗಿ ಚುನಾವಣೆಯಲ್ಲಿ ಇದೆಲ್ಲ ಸಾಮಾನ್ಯ. ಸೊ ನಾವು ಬೆಳಗ್ಗೆಯಿಂದ ಬೆಂಗಳೂರಲ್ಲಿ ಮಾತಾಡ್ಸಕ್ ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. ಮಾಗಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಫೈನಲಿ ಟೈಮ್ ಕೊಟ್ರಿ ನೀವು ನಮ್ಗೆ. ಸೊ ಹೇಗಿದೆ ನಿಮ್ ಸ್ಕೆಡ್ಯೂಲ್ ಅಂತ? ನೋಡಿ, ನಾನು ಈಗಾಗಲೇ ಸಂಪೂರ್ಣವಾಗಿ ಕ್ಷೇತ್ರದ ಪ್ರಚಾರವನ್ನ ಮುಗಿಸಿದ್ದೇನೆ. ಕೆಲವು ಭಾಗಗಳಲ್ಲಿ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಕೆಲವು ಏರಿಯಾಗಳಿಗೆ ಬಂದಿಲ್ಲ, ಬಂದು ಹೋಗಿ ಅಂತೇಳಿ ಅಂತ ಜಾಗಗಳಲ್ಲಿ ನಾನು ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಆದಮೇಲೆ ನಾನು ರಾಮನಗರ ನಗರದಲ್ಲಿ ಒಂದು DCM ಅವರ ಪ್ರಚಾರ ಸಭೆ ಇದೆ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಟ್ಟಾರೆ ಇಡೀ ಕ್ಷೇತ್ರ ನನಗೇನು ಹೊಸದಲ್ಲ. ಎಲ್ಲ ಭಾಗಗಳು ಕೂಡ ಗೊತ್ತಿದೆ, ಎಲ್ಲ ಕ್ಷೇತ್ರದ ಜನರು ಕೂಡ ಗೊತ್ತಿದ್ದಾರೆ. ನಿರಂತರವಾಗಿ ಓಡಾಡ್ತಾ ಇರೋದ್ರಿಂದ, ಪ್ರತಿಯೊಂದು ಹಂತದಲ್ಲೂ ಕೂಡ ಜನದ ಜೊತೆ ಓಡಾಡಿರೋದ್ರಿಂದ ಎಲ್ಲ ಪ್ರದೇಶಗಳು ಗೊತ್ತು, ಎಲ್ಲ ಜನರ ಭಾವನೆಗಳು ಕೂಡ ಗೊತ್ತಿದೆ. ಸೊ ಕಳೆದ ಎಲೆಕ್ಷನ್ಗಳಿಗಿಂತ ಈ ಎಲೆಕ್ಷನ್ ವಿಶೇಷ ಅಂತ ಏನಾದರೂ ಅನಿಸ್ತಿದೆಯಾ? ಒಂದು ಹೆಚ್ಚಿನ ಬಿಸಿಲು. ರೆಕಾರ್ಡ್ ಮಾಡಿದೆ ಆಕ್ಚುಲಿ ಬಿಸಿಲು ಈ ಸಲ. 40 ಡಿಗ್ರಿ, 39 ಡಿಗ್ರಿ ಎಲ್ಲ ರೀಚ್ ಆಗಿದೆ. ನಿನ್ನೆ ನಾನು ಕನಕಪುರದಲ್ಲಿದ್ದೆ, 39 ಡಿಗ್ರಿ ಇತ್ತು. ಸೊ ಈ ಚುನಾವಣೆಯಲ್ಲಿ ವಿಶೇಷ ಅಂತ ಏನು ಅನ್ನಿಸ್ಲಿಲ್ಲ, ಬದಲಾವಣೆಯನ್ನ ಕಾಣಿಸ್ತಾ ಇದೆ. ಸೊ ಕಳೆದ 3 ಚುನಾವಣೆಗಳನ್ನು ನಾನು ನೋಡಿದ್ದೀನಿ, ಎದುರಿಸಿದ್ದೇನೆ. ಈ ಬಾರಿ ವಿಶೇಷವಾಗಿ ನಗರ ಪ್ರದೇಶದ ಮತದಾರರು ಒಂದಷ್ಟು ಒಲವನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ, ಇನ್ನೊಂದಷ್ಟು ಜನ ಅಭಿವೃದ್ಧಿಯ ಪರವಾಗಿ ಒಂದು ನಂಬಿಕೆಯನ್ನ ಇಟ್ಟು ಅಭಿವೃದ್ಧಿ ಮಾಡ್ತಾರೆ, ಇವ್ರ ಜೊತೆ ಇರಬೇಕು, ಇವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಅವರು ಸಂಪೂರ್ಣವಾದಂಥ ಬೆಂಬಲವನ್ನ, ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ನಿಮ್ಗೆ ಮರೆಯಕ್ಕಾಗಲ್ಲ ಈ ಒಂದು ಅಪೀಲು ಅಥವಾ ಈ ಒಬ್ಬ ಮತದಾರ ಮಾತಾಡಿರೋ ಮಾತಿದೆಯಲ್ಲ, ನನಗೆ ತುಂಬಾ ನಾಟು, ನನಗೆ ತುಂಬಾ ಬೇಕಾಯಿತು ಅಂತ ಅನ್ಸಿದ್ ಯಾವಾಗ ಸರ್? ಆ ಥರ ಇನ್ಸಿಡೆಂಟ್ ಏನಾದರೂ ಆಯ್ತಾ? ನೋಡಿ, ನನಗೆ ಚುನಾವಣೆಗಳು ಹೊಸದಲ್ಲ. ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಜನರ ಜೊತೆ ಮಾತನಾಡ್ತಾನೆ ಇರ್ತೀನಿ. ಅವರ ಕಷ್ಟ ಸುಖಗಳನ್ನ, ಅವರ ದುಃಖಗಳು, ಅವರ ಸಮಸ್ಯೆಗಳನ್ನ ಕೇಳ್ತಾನೆ ಇರ್ತೀನಿ. ಆದ್ರೆ ಅವರು ಈ ಬಾರಿ ನನಗೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಿಶ್ವಾಸ, ಅವರು ಇವತ್ತು ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆಲವೊಂದು ಅಪಪ್ರಚಾರಗಳು ನಡೀತಾ ಇದೆ, ಆ ಅಪಪ್ರಚಾರಗಳಿಗೆ ನನಗೆ ಅವರು ಧೈರ್ಯ ಹೇಳ್ತಾರೆ. ಅಲ್ಲ ಸರ್, ನಿಮ್ ಕ್ಷೇತ್ರದಲ್ಲಿ ನಿಮ್ ಭಯ ಅಂತ ಹೇಳಿ ಅಪೋನೆಂಟ್ಸ್ ಹೇಳ್ತಾರೆ, ನೀವು ನೋಡಿದ್ರೆ ಮತದಾರರು ನಿಮ್ಗೆ ಅಭಯ ಹೇಳ್ತಿದ್ದಾರೆ ಅಂತ ಅಂತಿದ್ದೀರಾ, ಧೈರ್ಯ ಹೇಳ್ತಿದ್ದಾರೆ ಅಂತಿದ್ದೀರಾ. ಅವ್ರಿಗೇನಾಗಿದೆ ಅಂತ ಅಂದ್ರೆ, ನಾನು ಬಿಸಿಲಲ್ಲಿ ಓಡಾಡಿ ಸುಸ್ತಾ ಹೋಗಿರೋದಕ್ಕೆ ನಾನೆಲ್ಲ ಸಪ್ಪಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ಈ ಹಿಂದೆ ನಡೆದಂತ ಚುನಾವಣೆಗಳಿಗಿನ್ನ ಉತ್ತಮ ಫಲಿತಾಂಶ ಈ ಬಾರಿ ಜನ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಇವತ್ತು ಸರಿಯಾದ ಸಮಯಕ್ಕೆ ನಾವು ನಿದ್ದೆ ಮಾಡೋದಿಲ್ಲ, ಹೋಗ್ಬೇಕು, ಬಿಸಿಲು, ಅವ್ರಿಗೇನೋ ಒಂಥರ ಫೀಲಿಂಗು, ಯಾಕೋ ಒಂಥರ ಕಾಣಿಸ್ತಾರೆ ಅನ್ನೋಂಥ ಭಾವನೆಗಳು. ವಿರೋಧ ಪಕ್ಷದವ್ರಿಗೆ ನಾ ಸಪ್ಕಾಗೋಗಿದ್ದೀನಿ ಅನ್ನೋ ಭಯ, ಸಪ್ಕಾಗೋಗವ್ರೆ, ಕಪ್ಕಾಗೋಗವ್ರೆ ಅಂತ. ನಾನಿರೋದೇ ಕಪ್ಗೆ, ನಾನೇನು ಬಣ್ಣ ಹೊಡ್ಕೊಳಕ್ಕಾಗತ್ತಾ ಅವ್ರಂಗೆ? ನಾನೇನು ಅವ್ರಂಗೆ ಸಿನಿಮಾ ನಟನೂ ಅಲ್ಲ, ಪ್ರೊಡ್ಯೂಸರು ಅಲ್ಲ, ಡೈರೆಕ್ಟ್ರು ಅಲ್ಲ, ನಾನೊಬ್ಬ ಸಾಮಾನ್ಯ ಜನ.
ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸಾಮಾನ್ಯ ಜೊತೆ ಕೆಲಸ ಮಾಡಿಕೊಂಡು ಜನರ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಅವ್ರಿಗೆ ಬೇರೆಯವ್ರಿಗೆಲ್ಲ ಬಣ್ಣ ಹಾಕಿ ಹಾಕಿ ಅಭ್ಯಾಸ ಇರೋರಿಗೆ ನಾನೇನು ಹೇಳಲಿ. ಸರ್, ನಾನು ಆಕ್ಚುಲಿ ಏನ್ ಅನ್ಕೊಂಡ್ ಬಂದೆ ಗೊತ್ತಾ, ನಾನು ತುಂಬಾ ಪೊಲಿಟಿಕ್ಸ್ ಮಾತಾಡೋದು ಬೇಡ ಅಂತ. ಪ್ರತಿದಿನ ನೀವು ಇಂಟರ್ವ್ಯೂಸ್ ಫೇಸ್ ಮಾಡ್ತಿದ್ದೀರಾ, ಎಲ್ಲರೂ ಪೊಲಿಟಿಕಲ್ ಪ್ರಶ್ನೆಯನ್ನೇ ಕೇಳ್ತಾರೆ. ಬಟ್ ಮೋರ್ ದ್ಯಾನ್ ನೀವೇ ಹೇಗಿದ್ದೀರಾ, ನಿಮ್ಮ ಪ್ರಚಾರ, ನಿಮ್ಮ ದಿನಚರಿ, ಸೊ ಇದ್ರ ಬಗ್ಗೆ ಕೇಳೋಣ ಅಂತ. ಬಟ್ ನೀವೇ ಇದು ಸರ್ಕಾಸ್ಟಿಕ್ ಆಗಿ ಹೇಳಿರೋದ್ರಿಂದ ನನ್ನ ಒಂದು ಪ್ರಶ್ನೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಭಯ ಇದೆಯಂತೆ, ನಿಜಾನಾ ಇದು? ವಿರೋಧಿಗಳಿಗೆ ನನ್ನ ಭಯ ಇದೆ, ಜನರಿಗೆ ಆ ಭಯ ಇಲ್ಲ. ಜನಸಾಮಾನ್ಯರಿಗೆ ಆ ಭಯ ಇಲ್ಲ. ನನ್ನ ವಿರೋಧಿಗಳಿಗೆ ನಾನೆಲ್ಲಿ ಚುನಾವಣೆಯಲ್ಲಿ ಗೆದ್ರೆ ಮುಂದಕ್ಕೆ ಅವ್ರ ಭವಿಷ್ಯ ಕುಂಠಿತ ಆಗ್ತಕ್ಕಂಥ ಭಯ ಅವ್ರಿಗೆ ಕಾಡ್ತಾ ಇದೆ. ಅವ್ರಿಗೆ ಅವರ ಅಸ್ತಿತ್ವ ಹೊರಟೋಗ್ಬೋದು ಅಂತಕ್ಕಂಥ ಭಯ ಇದೆ. ಹಾಗಾಗಿ ಅಪಪ್ರಚಾರಗಳನ್ನು ಮಾಡ್ತಾರೆ. ಮೈತ್ರಿ ಅಭ್ಯರ್ಥಿ ಬಗ್ಗೆ, ಡಾಕ್ಟರ್ ಬಗ್ಗೆ ಏನ್ ಹೇಳ್ತೀರಿ? ಅವರೊಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಸರ್ಕಾರಿ ಹುದ್ದೆಯ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಆಡಳಿತಾಧಿಕಾರಿಯಾಗಿ ಮಾಡಿದ್ದಾರೆ ಹೊರತು ಬೇರೇನೂ ಹೆಚ್ಚಿನ ಹೇಳೋವಂಥ ವಿಚಾರಗಳಿಲ್ಲ. ಅಲ್ಲಿ ಸುಮಾರು 220 ಜನ ಡಾಕ್ಟರ್ಸ್ ಇದ್ದಾರೆ, ಸುಮಾರು 700-800 ಜನಕ್ಕೂ ಹೆಚ್ಚು ಜನ ತಂಡಗಳು, ಬೇರೆ ಬೇರೆ ಎಂಪ್ಲಾಯೀಸ್ ಇದ್ದಾರೆ. ಸುಮಾರು ಜನ ಬಂದು ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಹಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಚುನಾವಣೆ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಎದುರಾಳಿಯನ್ನ ನೀವು ಹೇಗೆ ನೋಡ್ತೀರಿ? ನನಗೆ ಎದುರಾಳಿಗಳು ಯಾರೂ ಇಲ್ಲ. ನನ್ನ ಕಾಣಿಸ್ತಾ ಇರೋದು ಮೋದಿ ಅವರು ಅಂದ್ರೆ. ಹೌದಾ? ಓಕೆ. ಎದುರಾಳಿಗಳು ಯಾರು ಇಲ್ಲ? ಎದುರಾಳಿಗಳೆಲ್ಲಿ? ಎದುರಾಳಿ ಹೆಸರಿನಲ್ಲಿ ಯಾರ ಓಟ್ ಕೇಳಿದ್ರೆ ಎದುರಾಳಿ ಅಂತ ಕೇಳಿ ನಿನ್ನೆ ಪ್ರಚಾರದಲ್ಲಿ ಮಾತಾಡ್ತಾ ಇದ್ರು, ಡಾಕ್ಟರ್ ಭಾಷೆಯಲ್ಲೇ ಅವರು ಮಾತಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ, ನೀವು ಕೇಳಿರ್ಬಹುದು ಅಂತ ಅನ್ಕೊಳ್ತೀನಿ. ಸೊ ನಾನು ಬರೀ ಬೆಂಗಳೂರು ಗ್ರಾಮಾಂತರ ಜನರಿಗೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಬಡ ಬಗ್ಗರಿಗೆ ಬೇಕಾದವನು, ಅವರ ಹೃದಯಕ್ಕೆ ಚಿಕಿತ್ಸೆಯನ್ನ ಮಾಡಿದವನು. ನನಗೆ ಜನ ಬರೀ ಗ್ರಾಮಾಂತರದಲ್ಲಿ ಅಷ್ಟೇ ಅಲ್ಲ, ಕೊಪ್ಪಳದಲ್ಲೂ ಕೂಡ ಪರಿಚಯ ಇದ್ದಾರೆ, ರಾಯಚೂರಲ್ಲೂ ಪರಿಚಯ ಇದ್ದಾರೆ, ಬೇರೆ ಭಾಗದಲ್ಲೂ ಪರಿಚಯ ಇದ್ದಾರೆ ಅಂತ ಅಂತಿದ್ರು. ನೋಡಿ, ಅದೊಂದು ಸರ್ಕಾರಿ ಸೇವೆ, ಅವರ ಕುಟುಂಬದ ಆಸ್ತಿ ಅಲ್ಲ, ಅವರ ಕುಟುಂಬದ ಆಸ್ತಿ ಅಲ್ಲ. ಆ ಸರ್ಕಾರಿ ಸೇವೆಯನ್ನ ಮಾಡಿರುವಂಥದ್ದನ್ನ ಜನ ನೋಡಿದ್ದಾರೆ, ಗಮನಿಸ್ತಿದ್ದಾರೆ. ಎಷ್ಟು ಜನರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಕೂಡ ಕೆಲವರು ನನ್ನ ಹತ್ರ ಹೇಳಿದ್ದಾರೆ. ಚುನಾವಣೆ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಯಾಕೆ ಸರ್ ಇಷ್ಟು ವರ್ಷ ಇಲ್ಲದೆ ಇದ್ದಿದ್ದು ಚುನಾವಣೆ ಆದ ನಂತರ ಅಂತ? ಆ ಸಂಸ್ಥೆ ಮೇಲೆ ಹಿಂದೆ ಆಗಿರುವಂತಹ ಹಗರಣಗಳ ಬಗ್ಗೆನೂ ತನಿಖೆ ನಡೆಸ್ತೀವಿ ಅಂತ ಸಿಎಂ ಸಾಹೇಬ್ರು ಹೇಳ್ತಿದ್ರು. ನೀವು ಕೂಡ ಇವಾಗ ಇದನ್ನ ಹೇಳಿದ್ರಿ. ಏನಿದೆ ಅನ್ಸುತ್ತೆ ಹಾಗಾದ್ರೆ? ನಾನು ಹೇಳ್ತಾ ಇಲ್ಲ ಅದನ್ನ, ಅಲ್ಲಿ ಕೆಲಸ ಮಾಡ್ತಾ ಇರ್ತವ್ರು ಹೇಳ್ತಾ ಇದ್ದಾರೆ. ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡಿರೋರಿಗೆ ಏನು ಅನ್ಯಾಯ ಆಗಿದೆ ಅದನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಯಾವತ್ತೂ ಕೂಡ ಅದ್ರ ಬಗ್ಗೆ ನಾನಿನ್ನು ತಲೆ ಕೆಡ್ಸ್ಕೊಂಡವ. ನನಗೆ ಅದನ್ನು ಮಾಡೋದಕ್ಕೂ ನನಗೆ ಸಮಯ ಇಲ್ಲ. ನಾನು ಬೆಳಗ್ಗೆ 8:30-9 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 12 ಗಂಟೆ 2 ಗಂಟೆ ಆಗುತ್ತೆ ನಾನು ಚುನಾವಣಾ ಪ್ರಚಾರ ಮುಗಿಸಿ ಬರಲಿಕ್ಕೆ. ಸೊ ಅವರೇ ಪಾಪ ಕೆಲವರೆಲ್ಲ ಬಂದು ಕಾಯ್ದಿದ್ದು ನನಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ನನಗೋಸ್ಕರ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಜನ ಚುನಾವಣಾ ಪ್ರಚಾರದಲ್ಲಿ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರಿಗೆ ಈ ಸಲ ಯಾಕೆ ವೋಟ್ ಮಾಡಬೇಕು ಜನ? ಅಭಿವೃದ್ಧಿಗೆ ವೋಟ್ ಮಾಡಬೇಕು, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋರ್ಗೆ ವೋಟ್ ಮಾಡಬೇಕು. ಕ್ಷೇತ್ರದಲ್ಲಿ ನಿರಂತರವಾಗಿ ಏನು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅದಕ್ಕೆ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂತಹ ಸೇವೆಯನ್ನ ಮಾಡಿದ್ದೇನೆ, ಅದಕ್ಕೆ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದೇನೆ. ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರನ್ನ ಮುಟ್ಟಿದೆ. ಜೊತೆಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಪಾಲು ಬಹಳ ಪ್ರಮುಖವಾಗಿ ಇವತ್ತು ಏನು ಕರ್ನಾಟಕದ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ದೇನೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಯಾರು ಪ್ರಶ್ನೆ ಮಾಡೋರು ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರಶ್ನೆಗಳನ್ನು ಮಾಡಿದ್ರೆ ದೇಶದ್ರೋಹಿಗಳು ಅನ್ನೋ ಪಟ್ಟ ಸಿಗುತ್ತೆ ಅನ್ನೋದು, ದೇಶದ್ರೋಹಿ ಪಟ್ಟ ಬಂದ್ಬಿಡುತ್ತೆ ಅನ್ನೋದು ವಾದ ನಡೀತಾ ಇದೆ. ಸೊ ಅಂತಹ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನೀವು ನೋಡಿರ್ತೀರಾ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ನೋಡಿ, ನಾನು ನಿಸ್ವಾರ್ಥದಿಂದ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ, ಕನ್ನಡಿಗರ ತೆರಿಗೆ ಹಣ, ಕರ್ನಾಟಕದ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯ, ಕರ್ನಾಟಕದ ಯುವಕರ ಭವಿಷ್ಯ ಹಾಳಾಗ್ತಾ ಇರೋ ವಿಚಾರದಲ್ಲಿ
ನಾನು ನನ್ನ ನುಡಿಯನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರಲ್ಲಿ ಯಾವುದೇ ರಾಜಿ ಕೂಡ ಇಲ್ಲ. ಇವತ್ತು ನಾನು ಹೇಳಿರ್ತಕ್ಕಂಥ ಮಾತುಗಳು ಪ್ರತಿಯೊಂದು ಅಕ್ಷರ ಸಹ ಸತ್ಯ. ಇದನ್ನ ಯಾರಿಗೋ ಮೆಚ್ಚಿಸುವಂಥದ್ದಕ್ಕೆ ನಾನು ಹೇಳಿದಂಥ ಮಾತುಗಳು. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳೇನು ಅನ್ನೋದನ್ನ ಪ್ರಧಾನಮಂತ್ರಿಗಳು ಹೇಳ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಮೊನ್ನೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗೆ ಅವರ ಕೊಡುಗೆ ಏನು, ಸಮಸ್ಯೆಗಳ ಪರಿಹರಿಸಲಿಕ್ಕೆ ಸಿಲಿಕಾನ್ ಸಿಟಿಗೆ ಅವರು ಕೊಟ್ಟಂತ ಕಾರ್ಯಕ್ರಮಗಳೇನು, ಅದಕ್ಕೆ ನೀರಿನ ಸಮಸ್ಯೆ ಇರ್ಬೋದು, ಗಾರ್ಬೇಜ್ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅದಕ್ಕೆ ನಿಮ್ಮ ಕೊಡುಗೆಗಳ ಏನನ್ನ ಕೊಟ್ಟಿದ್ದೀರಿ, ಅದರ ಬಗ್ಗೆ ಮಾತಾಡಲಿಲ್ಲ. ನಿರುದ್ಯೋಗಿ ಯುವಕರ ಭವಿಷ್ಯಕ್ಕೆ ಬೆಂಗಳೂರು ಒಂದು ಕೇಂದ್ರ ಸ್ಥಾನ. ಅದಕ್ಕೆ ಕಳೆದ 10 ವರ್ಷಗಳಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ಅನ್ನ ಅಪ್ರೂವ್ ಮಾಡಿಕೊಟ್ರು, ಯಾವ ರೀತಿ ನೀವು ಗುಜರಾತ್ಗೆ ಇವತ್ತು ಮಾನ್ಯತೆಯನ್ನ ಕೊಡ್ತಾ ಇದ್ದೀರಿ. ಮಾಡೆಲ್ ಗುಜರಾತ್, ಸೌತ್ ಇಂಡಿಯಾಗೆ ಯಾಕೆ ಸೌತ್ ಇಂಡಿಯಾ ಮಾಡೆಲ್ ಹೈದರಾಬಾದ್ ಮಾಡ್ಬೋದಾಗಿತ್ತು, ನೀವು ಚೆನ್ನೈ ಮಾಡ್ಬೋದಾಗಿತ್ತು. ನಿಮ್ದಲ್ಲಿ ಮಲತಾಯಿ ಧೋರಣೆ ಅಂತ ಅನ್ಸುತ್ತೆ. ಸಂಪೂರ್ಣವಾಗಿ ಮಲತಾಯಿ ಧೋರಣೆನೇ ಇದು. ನಮ್ಮ ಕರ್ನಾಟಕದ ಕನ್ನಡಿಗರ ಉದ್ಯೋಗವನ್ನ ಉತ್ತರ ಭಾರತಕ್ಕೆ ಕಿತ್ಕೊಂಡೋಗಿ ಕರ್ನಾಟಕಕ್ಕೆ ಕಳಂಕವನ್ನ ಕಟ್ಟುವಂತ ಕೆಲಸ ಪ್ರತಿಯೊಂದು ಹಂತದಲ್ಲೂ ಕೂಡ ನಡೀತಾ ಇದೆ. ಬೆಂಗಳೂರಿಗರಿಗೆ ನಾನು ನಿಮ್ಮ ಮುಖಾಂತರ ಕರೆಯನ್ನ ಕೊಡ್ತೇನೆ, ಕರ್ನಾಟಕದ ಕನ್ನಡಿಗರಿಗೆ ನಾನು ಕರೆಯನ್ನ ಕೊಡ್ತಾರೆ. ಆರೋಪಗಳನ್ನ ಹೊರತುಪಡಿಸಿ ನಿಮಗೆ ಶಕ್ತಿ ತುಂಬುವಂತ ಕೆಲಸ ಏನ್ ಮಾಡಿದ್ದಾರೆ ಕಳೆದ 10 ವರ್ಷಗಳಲ್ಲಿ, ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿಯಂತ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇವತ್ತು ನಮ್ಮ ಮೇಲೆ ಕೆಟ್ಟ ಹೆಸರು ತಂದು, ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತಂದು, ಬೆಂಗಳೂರಿಗೆ ಕೆಟ್ಟ ಹೆಸರು ತಂದು, ಅದರ ಲಾಭವನ್ನ ಯಾರು ಪಡ್ಕೊಳ್ಳೋದಕ್ಕೆ ಈ ರಾಜಕೀಯ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೋಬೇಕು. ಇದರ ಲಾಭವನ್ನ ಉತ್ತರ ಪ್ರದೇಶ ಮತ್ತು ಗುಜರಾತ್ನ ಅಹಮದಾಬಾದ್ಗೆ ಕೊಂಡೊಯ್ಯುವಂತ ಹುನ್ನಾರವನ್ನ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ನಿರಂತರವಾಗಿ ಬೆಂಗಳೂರನ್ನ ಕಡೆಗಣಿಸ್ತಾ ಇದೆ. ಆ ಕಡೆಗಣಿಸ್ತಾ ಇರೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಕಳೆದ 5 ವರ್ಷಗಳಲ್ಲಿ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡದೇ ಇರ್ತಕ್ಕಂಥದ್ದು, ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದೇ ಒಂದು ದಿನ ಒಂದು ಸಭೆಯನ್ನ ಮಾಡಿ ಅತಿ ಹೆಚ್ಚು ತೆರಿಗೆಯನ್ನ ಕೊಡ್ತಾ ಇದ್ದೀರಿ ದೇಶಕ್ಕೆ. ಮೊನ್ನೆ ಬಂದು ಒಂದು ಸಂದರ್ಶನವನ್ನ ಕೊಟ್ಟೋಗಿದ್ದಾರೆ. ಕರ್ನಾಟಕಕ್ಕೆ ನಾವು 3 ಲಕ್ಷ ಕೋಟಿ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ತಗೊಂಡೋಗಿರೋದು ಎಷ್ಟು ಅಂತ ಹೇಳಲಿಲ್ಲ. 24 ಲಕ್ಷ ಕೋಟಿ ಹಣವನ್ನ ಕಳೆದ 10 ವರ್ಷಗಳಲ್ಲಿ ತಗೊಂಡೋಗಿದೀವಿ. ನಿಮಗೆ 2,90,000 ಕೋಟಿ ಕೊಟ್ಟಿದೀವಿ ಅಂದ್ರೆ ಅದು ಪ್ರಧಾನಮಂತ್ರಿಗಳು ಹೇಳಿದಂತ ಸರಿಯಾದ ಪ್ರಶ್ನೆಗೆ ಉತ್ತರ. ಜನರನ್ನ ಯಾವ ರೀತಿ ದಿಪ್ಪು ತಪ್ಪಿಸ್ತಾರೆ ಅನ್ನೋದಕ್ಕೆ ಇದು ಬಹಳ ಪ್ರಮುಖವಾದಂತ ವಿಚಾರ. ಇವತ್ತು ಕೆಲವೊಂದು ಘಟನೆಗಳನ್ನ ಬಿಂಬಿಸಿ ಕರ್ನಾಟಕ ರಾಜ್ಯಕ್ಕೆ ಕಳಂಕವನ್ನು ಹಚ್ಚುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆಯಾ, ಬೆಂಗಳೂರಿನ ಅಭಿವೃದ್ಧಿಗೆ ಒಳ್ಳೇದಾಗತ್ತಾ? ನೀವು ಅಭಿವೃದ್ಧಿ ಅಂತ ಹೇಳಿನೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ, ಜನರನ್ನ ಸೋಂಬೇರಿಗಳಾಗಿ ಮಾಡ್ತಿದ್ದೀರಿ, ದುಡ್ಡು ಹಾಕ್ತಿದ್ದೀರಿ ಅಂತ ಅವ್ರು ಟೀಕೆ ಮಾಡ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಟೀಕೆ ಮಾಡೋದೇ ಅವ್ರ ಉದ್ಯೋಗ. ಅವರು ಆಡಳಿತ ಪಕ್ಷದಲ್ಲಿಲ್ಲ, ಅವರು ವಿರೋಧ ಪಕ್ಷದಲ್ಲಿ ಇದ್ದವ್ರ ತರ ಮಾಡ್ತಾ ಇದ್ದಾರೆ. ಅವರು ಆಡಳಿತ ಪಕ್ಷದಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಮೋದಿ ಗ್ಯಾರಂಟಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಯಾರವರು? ಕೈಗಾರಿಕೋದ್ಯಮಿಗಳ, ಮಲ್ಟಿನ್ಯಾಷನಲ್ ಕಂಪನೀಸಾ, ಕಾರ್ಪೊರೇಟ್ ಸೆಕ್ಟರ್ಗಳ, ಯಾರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಒಂದ್ ಕಡೆ ಎಲ್ಲ ಭಾಷಣ ಮಾಡ್ತೀರಿ. ಯಾವಾಗ ಸಬ್ಕಾ ಸಾಥ್, ಆ ರೈತ, ಆ ಕೆಳವರ್ಗದ ಜನ ಆರ್ಥಿಕವಾಗಿ ಮೇಲ್ ಬಂದ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ. ಆ ಕೆಲಸ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಮಾಡ್ತಾ ಇದೆ. ನಿಮ್ಮ ಗ್ಯಾರಂಟಿ ಏನು? ಮೋದಿ ಗ್ಯಾರಂಟಿ ಏನು? ಬೆಲೆ ಏರಿಕೆ ನಿಮ್ ಗ್ಯಾರಂಟಿನ? ನೀವೇ ಹೇಳಿದ್ರಪ್ಪ ಚುನಾವಣಾ ಪ್ರಚಾರದಲ್ಲಿ 100 ದಿನ ಟೈಮ್ ಕೊಡಿ, ಬ್ಲ್ಯಾಕ್ ಮನಿನ ತಂದು ಕೊಡ್ತೀನಿ. ನಾನು ಹೇಳಿದ್ದಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತಲ್ಲ ಅದು, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂತ ಮಾತು. ಮರ್ತೋಗಿದ್ರೆ ನೆನ್ಪು ಮಾಡ್ಕೊಳ್ಳಿ. ನೀವು ಕರೆ ಕೊಟ್ರಿ ದೇಶದ ಮಹಿಳೆಯರಿಗೆ,
₹450 ಸಿಲಿಂಡರ್ ಆಗೋಗಿದೆ, ಒಂದ್ಸರಿ ಪೂಜೆ ಮಾಡಿ ಅಂತ ಹೇಳಿ. ಮೋದಿ ಅವರೇ, ನಾನು ಮನವಿ ಮಾಡ್ತೇನೆ, ನೀವು ಮತ ಹಾಕಕ್ಕಿಂತ ಮುಂಚೆ ಈ ದೇಶ ಜನಕ್ಕೆ ಸಿಲಿಂಡರ್ ಇಟ್ಬಿಟ್ಟು ಪೂಜೆ ಮಾಡಿ ₹1000 ಆಗೋಗಿದೆ ಅಂತ ಹೇಳಿ. ನೀವು ಪ್ರಧಾನಮಂತ್ರಿಗಳು, ನೀವು ಮಾತನ್ನ ತಪ್ಪಬಾರದು. ಇದನ್ನೆಲ್ಲ ನೀವು ಜನರ ಮುಂದೆ ಹೇಳಿದಾಗ ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಸರ್? ಯಾಕಂದ್ರೆ ತುಂಬಾ ಜನ ತುಂಬಾ ಕ್ಷೇತ್ರಗಳಲ್ಲಿ ಹೋಗಿ ನಾವು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ನಮ್ಗೆ ರಾಜ್ಯಕ್ಕೆ ಸಿದ್ದರಾಮಯ್ಯನೇ ಇರ್ಲಿ, ದೇಶಕ್ಕೆ ಮೋದಿ ಇರ್ಲಿ ಅಂತ ತುಂಬಾ ಜನ ಹೇಳಿರೋ ಉದಾಹರಣೆಗಳಿದಾವೆ. ಇದನ್ನ ಜನರ ಮುಂದೆ ಇಟ್ಟಾಗ ಏನ್ಸುತ್ತೆ? ನೋಡಿ, ಒಂದೊಂದು ಕಡೆ ಒಂದೊಂದು ಅಭಿಪ್ರಾಯಗಳಿದೆ. ಈ ಬಾರಿ ದೇಶದಲ್ಲಿ ಒಂದು ಬದಲಾವಣೆ ಕಾಣಿಸ್ತಾ ಇದೆ. 10 ವರ್ಷಗಳ ಆಡಳಿತ ಕೊಟ್ಟಾಗಿದೆ. 10 ವರ್ಷಗಳ ಸುದೀರ್ಘ ಆಡಳಿತವನ್ನ ಅವರಿಗೆ ಥಂಪಿಂಗ್ ಮೆಜಾರಿಟಿ ಕೊಟ್ಟಿದ್ದಾರೆ. ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ವಿಫಲರಾಗಿದ್ದಾರೆ. ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ವಿಫಲರಾಗಿದ್ದಾರೆ. ಯುವಕರ ಭವಿಷ್ಯ ಕಳೆದ 10 ವರ್ಷಗಳಿಂದ ಕತ್ತಲಲ್ಲಿದೆ. ವಯಸ್ಸನ್ನ ಯಾರು ಕೊಡೋದಿಲ್ಲ, ಮಾತುಗಳು ಏನ್ ಬೇಕಾದ್ರೂ ಆಡ್ಬೋದು. ಆ ಯುವಕನ ವಯಸ್ಸು ಕಳೆದ 10 ವರ್ಷಗಳಿಂದ ಉದ್ಯೋಗ ಇಲ್ಲದೆ ಅವನ ವಯಸ್ಸಿನ ಅಂತರವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಏನು ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ಬೇಕು. ತುಂಬಾ ಪೊಲಿಟಿಕ್ಸ್ ಮಾತಾಡಿದ್ದೆ ಆಯ್ತು. ಆಕ್ಚುಲಿ ಸುರೇಶ್ ಸರ್, ನಾನು ಬರುವಾಗ ಅನ್ಕೊಂಡ್ ಬಂದಿದ್ದೆ ತುಂಬಾ ಕ್ಯಾಶುವಲ್ ಮಾತಾಡೋಣ ಅಂತ. ಬಟ್ ಈಗ ಬರ್ತೀನಿ ಆ ಪಾಯಿಂಟಿಗೆ. ಯಾರು ನಿಮ್ಮ ಶಕ್ತಿ? ನನ್ನ ಕೋಪ. ನಿಮ್ಮ ಶಕ್ತಿ, ನಿಮ್ಮ ವೀಕ್ನೆಸ್? ನನ್ನ ವೀಕ್ನೆಸ್ ಯಾರ ಶಕ್ತಿ ಅಂತ ಕೇಳಿದ್ರೆ ಶತ್ರು ಅಂತ ಕೇಳಿದ್ರೆ ಶಕ್ತಿ ಯಾರು ಅಂತ ಕೇಳಿದ್ರೆ ನನ್ನ ಶಕ್ತಿ ನನ್ನ ಕೆಲಸ. ಓಕೆ. ನಿಮ್ಮ ವೀಕ್ನೆಸ್? ನನ್ನ ಕೋಪ. ಹೌದಾ? ಓಕೆ ಸರ್, ಈ ಕಲಿಯುಗದಲ್ಲಿ ಅಣ್ಣ ತಮ್ಮಂದ್ರು ಅಂತಂದ್ರೆ ಬೇರೆ ಬೇರೆ ತರಾನೇ ನಾವು ನೋಡ್ತೀವಿ. ಬಟ್ ರಾಜಕೀಯದಲ್ಲಿ ಅದು ಕೇವಲ ಕರ್ನಾಟಕ ರಾಜಕೀಯ ಮಾತ್ರವಲ್ಲ, ಇಡೀ ದೇಶದ ರಾಜಕೀಯದಲ್ಲಿ ಪೊಲಿಟಿಕಲಿ ನೀವು ರಾಮ ಲಕ್ಷ್ಮಣನ್ ತರ ಇದ್ದೀರಾ. ಏನ್ ಅನ್ಸುತ್ತೆ ಈ ಬಗ್ಗೆ? ಡಿ ಕೆ ಶಿವಕುಮಾರ್ ನಿಮ್ಮ ಶಕ್ತಿ ಅಂತ ಫೀಲ್ ಆಗುತ್ತಾ? ನೋಡಿ, ಪೊಲಿಟಿಕಲಿ ಅಲ್ಲ, ಕುಟುಂಬದಲ್ಲೂ ಅದೇ ತರ ಇದೀವಿ ನಾವು. ನನಗೆ ತಂದೆ ಸ್ಥಾನದಲ್ಲಿ ಆಶೀರ್ವಾದ ಮಾಡ್ತಾರೆ, ಸಹೋದರನ ಸ್ಥಾನದಲ್ಲಿ ಬೆಂಬಲವನ್ನ ಕೊಡ್ತಾರೆ, ಸ್ನೇಹಿತನ ಸ್ಥಾನದಲ್ಲಿ ನನ್ನ ವಿಚಾರಗಳನ್ನ ಅವರು ಕೇಳ್ತಾರೆ. ಈ ಸಲ ನಿಮ್ಮ ಅತ್ತಿಗೆ ಮತ್ತು ಅವರ ಮಗಳು ನಿಮ್ಮ ಐಶ್ವರ್ಯ ಅವರು ಕೂಡ ಅಖಾಡದಲ್ಲಿ ಪ್ರಚಾರದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಐಶ್ವರ್ಯ ಅವರು ಬಂದಿದ್ದು. ಏನ್ ಅನ್ನಿಸ್ತು? ನನಗೆ ಆಶ್ಚರ್ಯ ಆಯ್ತು. ಎಲ್ರು ಮನೆನೆಲ್ಲ ಎಲ್ಲರೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ. ಸೊ ಅಪೋಸಿಷನ್ ಅವರು ಕೂಡ ಎಲ್ಲ ಕುಟುಂಬ ಸಮೇತ ವಂಶ ಪೂರ್ತಿ ಇಳಿದಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ನಾವ್ಯಾಕೆ ಮನೆಯಲ್ಲಿರ್ಬೇಕು ಅಂತೇಳಿ ಅವರು ಕೂಡ ಈ ಬಿಸಿಲಿನ ದಗೆನಲ್ಲಿ. ಅದು ನಿಮ್ ಮೇಲಿನ ಪ್ರೀತಿಗ ಅಥವಾ ಎದುರಾಳಿ ಮೇಲಿನ ಭಯಕ್ಕ? ನನ್ನ ಮೇಲಿನ ಪ್ರೀತಿ ಮತ್ತು ಗೌರವಕ್ಕೆ. ಅಲ್ಲ, ಅವ್ರ ತಂದೆ ಎಲೆಕ್ಷನ್ ಅಲ್ಲೂ ಕೂಡ ಐಶ್ವರ್ಯ ಅಷ್ಟು ಕಾಣಿಸ್ಕೊಂಡಿರ್ಲಿಲ್ಲ, ನಿಮ್ಮ ಎಲೆಕ್ಷನ್ ಅಲ್ಲಿ ಇಷ್ಟೊಂದು ಪ್ರೀತಿಯಿಂದ. ಇಲ್ಲ, ಅವಳು ಯಾವತ್ತು ಅವ್ರು ನಮ್ಮ ಅಣ್ಣನ ಎಲೆಕ್ಷನ್ ಅಲ್ಲೂ ಯಾವತ್ತು ಎಲ್ಲೂ ಆಚೆನೆ ಬಂದಿಲ್ಲ. ಇದೇ ಮೊದಲನೇ ಬಾರಿಗೆ ನನಗೆ ನಿಂತ್ಕೋಬೇಕು ಅಂತ ಹೇಳಿ ಇವತ್ತು ಅನೇಕ ಕಡೆ ಕಾಲೇಜ್ಗಳಲ್ಲಿ ಯೂತ್ಸು ಬೇರೆ ಬೇರೆ ಕಡೆ ಕೆಲವು ಅಪಾರ್ಟ್ಮೆಂಟ್ಗಳು ನಾನು ಹೋಗ್ಲಿಕ್ಕೆ ಆಗದೆ ಇರುವಂಥ ಸ್ಥಳಗಳೆಲ್ಲ ಹೋಗಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಓಕೆ. ನೀವೆಲ್ಲ ಸಾಕಿರೋ ಒಂದು ಮುದ್ದಾದ ಮಗು ದೊಡ್ಡವರಾದ್ಮೇಲೆ ನಿಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ, ಜನರಿಗೆ ಹೋಗಿ ನಿಮಗೆ ನಾವು ಯೋಜನೆಗಳನ್ನ ನಿಮ್ಗೆ ಸಹಾಯ ಮಾಡಿದೀವೋ ಇಲ್ವೋ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ನೀವಲ್ಲೆಲ್ಲೋ ಕುತ್ಕೊಂಡು ನೋಡ್ತಾ ಇರ್ತೀರಾ, ನಿಮ್ಗೆ ಏನ್ ಫೀಲ್ ಆಗುತ್ತೆ? ಸೊ ಇವತ್ತು ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ನೋವಾಗುತ್ತೆ. ಮನೇಲಿರೋರೆಲ್ಲರೂ ಕೂಡ ಬಂದು ಕ್ಯಾಂಪೇನ್ ಮಾಡ್ತಾ ಇದಾರಲ್ಲ, ಸೊ ಒಂದು ಅಭಿಮಾನ, ಗೌರವ ಮತ್ತು ಆ ಋಣದ ಭಾರ ಇವೆಲ್ಲವೂ ಕೂಡ ಇರ್ತದೆ. ಸರ್, ಎಲೆಕ್ಷನ್ನು ಜೋರು, ಪ್ರಚಾರ, ಓಡಾಡ್ಬೇಕು, ಬಿಸಿಲು, ಊಟ ಸರಿಯಾದ ಟೈಮಿಗೆ ಮಾಡಕ್ ಆಗ್ತಿದ್ಯಾ? ನಿದ್ದೆ ಎಷ್ಟು ಅವರ್ ಮಾಡ್ತಿದ್ದೀರಿ? ನಿದ್ದೆ ಒಂದ್ 3-4 ಅವರ್ ಅಷ್ಟೇನಾ? ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ ಆಗ್ತಿದ್ಯಾ? ಊಟ ಸಿಕ್ಕಿದಾಗ ಊಟ ಮಾಡ್ತೀವಿ, ಸಿಗದೆ ಇದ್ದಾಗ ಊಟ ಇಲ್ಲ.
ನಮ್ಮ ಊಟದ ಟೈಮ್ಗೆ ನಮ್ಮ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಪ್ರಚಾರಗಳು ನಿಧಾನ ಆಗ್ತದೆ. ಪ್ರಚಾರಗಳು ನಿಧಾನ ಆದಾಗ ನಮ್ಮ ಪ್ರೋಗ್ರಾಮ್ ಲಿಸ್ಟ್ ಪ್ರಕಾರನೇ ಹೋಗಬೇಕು. ಊಟಕ್ಕೆ ಅಂತೇಳಿ ನಾನು ಇಮಿಡಿಯೇಟ್ ಬ್ರೇಕ್ ಮಾಡೋಕ್ಕೆ ನನ್ನ ಟೈಮ್ ಕರೆಕ್ಟಾಗಿ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಇವತ್ತಿನ ಪದ್ಧತಿ ಅಲ್ಲ ನಂದು. ಕಳೆದ 10 ವರ್ಷಗಳಿಂದ ಇದೇ ಪದ್ಧತಿ. ಯಾವತ್ತು ಊಟಕ್ಕೂ ನನಗೆ ಸಮಯ ಇಲ್ಲ, ನಿದ್ದೆಗೂ ಸಮಯ ಇಲ್ಲ. ಸೊ ಒಂದಿನದ ಕಾರ್ಯಕ್ರಮ ಅಲ್ಲ ಇದು, ನಿರಂತರವಾಗಿ ನಡೀತಾ ಇರೋದ್ರಿಂದ ಅಭ್ಯಾಸ ಆಗಿದೆ. ಸೊ ಡಿ ಕೆ ಬ್ರದರ್ಸ್ ಅಂತಂದ್ರೆ ಕನಕಪುರ ಬಂಡೆ ಅನ್ನುವಂತಹ ಮೈಂಡ್ ಸೆಟ್ ಜನರಲ್ಲಿ ಬಂದ್ಬಿಟ್ಟಿದೆ. ಸೊ ಆ ಬಂಡೆಯನ್ನ ಹೊಡಿತೀವಿ ಅಂತ ಹೇಳಿ ವಿಪಕ್ಷದವ್ರು ಹೇಳ್ತಾರೆ. ಇಂಥ ಮಾತನ್ನ ಕೇಳಿದಾಗ ನಿಮ್ಗೆ ಅವ್ರು ಹೇಳ್ತಾ ಇದ್ದದನ್ನ ನೋಡಿ ಹಾಸ್ಯ ಅನ್ಸುತ್ತೋ ಅಥವಾ ಭಯ ಆಗುತ್ತೋ ಅಥವಾ ಏನ್ ಅನ್ಸುತ್ತೆ? ಕೈಲಾಗ್ದವನು ಮೈ ಪರ್ಚ್ಕೊಂಡ ಅನ್ಸುತ್ತೆ. ಬಂಡೆ ಹೊಡಿಲಿಕ್ಕೆ ಹೋದ್ರೆ ಸಿಡಿಯುತ್ತೆ. ಯಾರಿಗೇನಾಗುತ್ತೋ ಗೊತ್ತಾಗಲ್ಲ. ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್ ಗೊತ್ತಾಯ್ತು ಸರ್. ನಿಮ್ಗೆ ಯಾವುದ್ರ ಬಗ್ಗೆ ಭಯ ಇದೆ? ನನಗೆ ಭಯ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆನೂ ಭಯ ಅಂತಕ್ಕಂಥದ್ದಿಲ್ಲ. ನಾನೇನಾದ್ರು ತಪ್ಪು ಮಾಡಿದಾಗ ನನ್ನ ಮನಸ್ಸಾಕ್ಷಿ ಆಗಾಗ ನನ್ನನ್ನು ಕಾಡ್ತಾ ಇರ್ತದೆ. ಸಿದ್ದರಾಮಯ್ಯ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವರೊಬ್ಬ ನಮ್ಮ ನಾಯಕರು, ಹಿರಿಯ ನಾಯಕರು. ಅವ್ರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ಓಕೆ, ನೀವು ನಾಮಿನೇಷನ್ ಫೈಲ್ ಮಾಡೋ ದಿನ ಬಂದು ಅಪ್ಕೊಂಡು ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ಅದನ್ನೆಲ್ಲ ನೋಡ್ತಾ ಇರೋರ್ಗೂ, ಸ್ಪೆಷಲಿ ನಿಮ್ಮ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಯ್ತು. ಓಕೆ, ಸಿದ್ದರಾಮಯ್ಯ ಬಗ್ಗೆ ಆಯ್ತು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಕಷ್ಟಪಟ್ಟು ಹೋರಾಟ ಮಾಡ್ತಾ ಸಾಕಷ್ಟು ನೋವು ನಲುವುಗಳಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಹಂತದವರೆಗೂ ಕೂಡ ಇವತ್ತು ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವನ ಆಸೆ ಈಡೇರಬೇಕು ಅಂತಕ್ಕಂಥ ಒಂದು ನೋವು ನನಗಿದೆ. ಅವರೇನು ಗುರಿಯನ್ನ ಇಟ್ಕೊಂಡಿದ್ದಾರೆ, ಆ ಗುರಿಯನ್ನ ತಲುಪಲಿ ಅಂತಕ್ಕಂಥ ಒಂದು ಬಯಕೆ ನನ್ನಲ್ಲಿದೆ. ನಿಮ್ಮಂತ ತಮ್ಮ ಇದ್ದಾಗ ಅದು ತಲುಪದೇ ಇರಕ್ಕಾಗುತ್ತಾ ಹೇಳಿ? ಜನರ ಆಶೀರ್ವಾದನೂ ಬೇಕು, ಭಗವಂತನ ಆಶೀರ್ವಾದನೂ ಬೇಕು. ಏನಿಲ್ಲ, ನಾನು ಮತ್ತೊಮ್ಮೆ ತಮ್ಮ ಮುಂದೆ ಬಂದಿದ್ದೇನೆ. ನನ್ನ ಅಭಿವೃದ್ಧಿ ಕೆಲಸಗಳಿಗೆ ನಾನು ನಿಮ್ಮ ಜೊತೆ ಇದ್ದೇನೆ. ಸ್ವಾಭಿಮಾನಿಯಾಗಿ ಸ್ವಾಭಿಮಾನದ ಮತವನ್ನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಈ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸಿದ್ದೇನೆ. ನಾನು ಯಾವತ್ತೂ ಕೂಡ ಜಾತಿ ಧರ್ಮವನ್ನು ನೋಡಿಲ್ಲ, ಪಕ್ಷ ವಿಚಾರವನ್ನು ಗಮನಿಸಲಿಲ್ಲ. ಈ ಕ್ಷೇತ್ರದ ಅಭಿವೃದ್ಧಿ, ಜನರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ನಾನು ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತ್ರ ಚಿಂತೆ ಮಾಡಿ ಆ ಎಲ್ಲ ನನ್ನ ದೃಷ್ಟಿಕೋನವನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ. ನಾನು ಕೋವಿಡ್ ಸಂದರ್ಭದಲ್ಲೂ ಕೂಡ ಮನೇಲಿ ಕೂತ್ಕೊಳ್ಳಿಲ್ಲ ಅಥವಾ ತೋಟದಲ್ಲಿ ಸೇರಲಿಲ್ಲ. ನನಗೂ ತೋಟದ ಮನೆ ಇತ್ತು. ಆದರೆ ನಿಮ್ಮ ಕಷ್ಟ, ನಿಮ್ಮ ನೋವು ಅವತ್ತಿನ ದಿನ ನನ್ನನ್ನು ನಿದ್ದೆಗೆಡಿಸಿತ್ತು. ಆ ನೋವನ್ನು ಸ್ಪಂದಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಿಮ್ಮ ಸೇವೆ ನನಗೆ ಬಹಳ ಮುಖ್ಯ. ಬಸವಣ್ಣವರ ತತ್ವ ಕಾಯಕವೇ ಕೈಲಾಸ, ಆ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದಕ್ಕಾಗಿ ನಿಮ್ಮ ಮುಂದೆ ಕೂಲಿ ಕೊಡಿ ಅಂತೇಳಿ ಕೈ ಮುಗಿತಾ ಇದ್ದೀನಿ. ಓಕೆ ಸರ್, ಕೊನೆಯದಾಗಿ ಕಳೆದ ಸಲ JDSನವರು ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು, ಈ ಸಲ BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಏನನ್ಸುತ್ತೆ, ಗೆಲ್ತಾರಾ? ಮೈತ್ರಿ ಒಂದು ಕುಟುಂಬವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ಕೊಂಡಿರುವಂಥ ಮೈತ್ರಿ, ಬೇರೆ ಮೈತ್ರಿ ಅಲ್ಲ. ಇದು ರಾಜ್ಯದ ಹಿತ ದೃಷ್ಟಿಯಿಂದ ಆಗಲಿ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಆಗಲಿ ಅಲ್ಲ. ಇದು ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಮೈತ್ರಿ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಆ ಮೈತ್ರಿ ಬಗ್ಗೆ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಳೆದ ಚುನಾವಣೆಗಳಿಗಿನ್ನ ಅತಿ ಹೆಚ್ಚಿನ ವಿಶ್ವಾಸ ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಬಹುಮತವನ್ನು ನನಗೆ ನೀಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ
ನನಗಿದೆ. ರೈಟ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು DK ಸುರೇಶ್ ಅವರ ಬಗೆಗಿನ ವಿಶೇಷವಾಗಿರುವಂತಹ ಮಾತುಕತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಬೆಂಗಳೂರು ಗ್ರಾಮಾಂತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.